ಹಾಯ್ ಹೆಲ್ಲೋ. ಇವತ್ತು ಸಂಡೇ 21 ಯೋಗ ಡೇ. ಇವತ್ತು ನನ್ನ ದೊಡ್ಡ ಮಗನ ಸ್ಕೂಲ್ ಇತ್ತು. ಸ್ಕೂಲಿಗೆ ಹೋದ. ಇನ್ನು ನಾನು ಜಳಕ ಮಾಡಿದ್ರಾಯ್ತು. ಜಳಕ ಮಾಡಿ ಇವತ್ತು ಕೈಪಲ್ಯ ತೊಗೊಂಬಂದ್ರಾಯ್ತು. ಸಂಡೇ ನಮ್ಮಲ್ಲಿ ಕೈಪಲ್ಯ ಇರ್ತೈತಿ. ಹಾಗಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಕೈಪಲ್ಯ ತೊಗೊಂಬಂದ್ರಾಯ್ತು ಅಂತೇಳಿ ಬಂದು ರೋಡಿಗೆ ನಿಂತೀನಿ. ಆಟೋಗೆ ಹೋಗೋದು ಬೇಡ, ಬಸ್ ಬರ್ತಿತ್ತು. ಬಸ್ಸಿಗೆ ಹೋದ್ರಾಯ್ತು, ಫ್ರೀಯಾಗಿ ಹೋಗ್ತೀವಲ್ಲ ಅಂಥೇಳಿ ಬಸ್ಸಿಗೆ ಬಂದು ಇಲ್ಲಿ ಕೈಪಲ್ಯ ತೊಗೊಂಡ್ರಾಯ್ತು ಅಂಥೇಳಿ. ಎಲ್ಲ ಥರ ಕೈಪಲ್ಯ ಬಂದಿರ್ತೈತಿ ಫ್ರೆಂಡ್ಸ್. ಇವತ್ತು ಸಂಡೇ ದಿನ ಏನಿಲ್ಲ ಅಂತೇಳಿ ಎಲ್ಲನೂ ಬಂದಿರ್ತೈತಿ. ಇನ್ನು ಕೈಪಲ್ಯ ತೊಗೊಂಡು ನಿಂದ್ರು ಅಷ್ಟರಲ್ಲಿ ಬಸ್ಸೇ ಬಂದುಬಿಟ್ರು. ಮತ್ತೆ ಬಸ್ಸಿಗೆ ಬಂದುಬಿಟ್ಟೆ. ರೊಕ್ಕ ಹಾಕೋದೆ ಇವತ್ತು ಆಟೋಗೆ ರೊಕ್ಕನೇ ಹಾಕಿಲ್ಲ. ಫ್ರೀಯಾಗಿ ಹೋಗಿ ಫ್ರೀಯಾಗಿ ಬಂದೀನಿ. ಇನ್ನು ಕೈಪಲ್ಯಕ್ಕೆ ಹೋಗಿದ್ನೆಲ್ಲ ಎಲ್ಲ ತರಕಾರಿ ಎಲ್ಲ ತೊಗೊಂಡು ಮತ್ತು ಇವ್ರಿಗೆ ತಿನ್ನಕ್ಕಂತೇಳಿ ಮೆಕ್ಕಿತೇನೆ ಮತ್ತು ಬಿಸ್ಕೆಟು, ಉಪ್ಪಿನ ಬಿಸ್ಕೆಟು ಮತ್ತು ಶೇಂಗಾ, ಹುರಿದಿರೋ ಶೇಂಗಾ ಇವೆಲ್ಲ ತೊಗೊಂಡು ಬಂದೆ. ಏನೋ ತಿನ್ನೋಕೆ ಕೇಳ್ತಿರ್ತಾರೆ ಇವರು. ಸೊ ಈ ರೀತಿ ಶೇಂಗಾ ಎಲ್ಲ ತೊಗೊಂಡು ಬಂದೆ. ಕೈಪಲ್ಯ ಅಂತೂ ಏನು ತುಟ್ಟಿ ಆಗೈತೆ ಅಂತೀರಿ. ಎಲ್ಲ 40 ರೂಪಾಯಿ ಅರ್ಧ ಕಿಲೋ ಅಂತ ಅದಾವು. ಇನ್ನು ಅದೆಲ್ಲ ತಂದಿಟ್ಟ ಮೇಲೆ ನಾಷ್ಟ ಎಲ್ಲ ಮಾಡಿದ್ವಿ. ಅವಲಕ್ಕಿ ಮಾಡಿದ್ವಿ. ಇವತ್ತು ಖಾರ ಹಾಕಿ ಅವಲಕ್ಕಿ ಮಾಡಿದ್ದೆ. ಅದ್ರ ಜೊತೆ ದಾಳಂಬ್ರಿ ತಿಂದ. ಅವನಿಗೆ ತಿನ್ನಿಸಿ ನಾಷ್ಟ ಎಲ್ಲ ಮಾಡಿಕೊಂಡು ಇನ್ನು ಬಟ್ಟೆನೂ ತೊಳೆದು ಹಾಕಿ ಬಂದೆ. ನಾನು ಬಟ್ಟೆ ತೊಳೆದು ಹಾಕಿ ಅದೊಂದು ಬ್ಲೌಸ್ ಇತ್ತು, ಸ್ಟಿಚಿಂಗ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ಇನ್ನು ಟೈಮು ಆಗಿತ್ತು, 1 ಗಂಟೆ ಇತ್ತು. ಇನ್ನು ಅಡುಗೆ ಮಾಡಿದ್ರಾಯ್ತು ಅಂತೇಳಿ ಇವತ್ತು ಟೊಮೆಟೊ ಚಟ್ನಿ ಮತ್ತು ಏನಿದು ಹೀರೆಕಾಯಿ ಪಲ್ಯ, ರೊಟ್ಟಿ, ಬಿಸಿ ರೊಟ್ಟಿ ಊಟ ಮಾಡತ್ತಿದ್ದೆ. ಸೊ ಊಟ ಮಾಡೋ ಟೈಮ್ನಾಗ ನೋಡಿರಿ ಈ ರೀತಿ ಹಳೆ ಸಾಂಗ್ಸ್ ಕೇಳ್ತಾ ಇದ್ರೆ ಎಷ್ಟು ಹಿತ ಅನ್ನಿಸ್ತೈತಿ ಗೊತ್ತಾ. ಈಗಿನ ಸಾಂಗ್ ಕೇಳೋಕ್ಕೆ ಇಷ್ಟ ಆಗಲ್ಲ. ಇವು ಹಳೆ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್ ಇದು, ಒಂದೇ ಉಸಿರಂತೆ. ಸೊ ಆ ಸಾಂಗ್ ಕೇಳ್ಕೊತ ಊಟನೂ ಮಾಡಿದೆ. ಇನ್ನು ಟೈಮ್ ನೋಡಿ 3 ಆಗೈತಿ. ಇವ್ರು ಆಟ ಆಡತ್ತಾರ. ಊಟ ಎಲ್ಲ ಮುಗಿಸ್ಕೊಂಡು ಆಟ ಆಡತ್ತಿದ್ರು. ಇನ್ನು ಈ ಬ್ಲೌಸ್ ಈಗಾದರೂ ಸ್ಟಿಚ್ ಮಾಡಿದ್ರಾಯ್ತಪ್ಪ ಅಂಥೇಳಿ ಬಂದು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ರಾಯ್ತು ಅಂತೇಳಿ ಕೂತೀನಿ. ಅಷ್ಟೊಳಗೆ ನೋಡಿರಿ ಇವ ಅಕ್ಕಿ ಏನೋ ಚಿಪ್ಸ್ ತಂದ ಅಂತಮ್ಮು, ನನಗೂ ಬೇಕಂತೆ ಜಗಳ ಆಡತ್ತಾನ. ಸೊ ಯಾರು ತಿಂತಿರ್ತಾರ ಅವ್ರನ್ನೇ ನೋಡ್ತಿರ್ತಾನೆ. ಚಿಪ್ಸ್ ಚಾಕ್ಲೇಟ್ ಯಾರು ತಿಂತಿರ್ತಾರೆ ಅವ್ರನ್ನೇ ನೋಡ್ತಿರ್ತಾನೆ. ಇನ್ನು ತಿಂದರು, ಜಗಳಾಡಿದ್ರು, ಆಟನೂ ಆಡಿದರು. ನಮ್ಮ ಅಮ್ಮನ ಡ್ಯಾನ್ಸ್ ಕ್ಲಾಸ್ ಇತ್ತು, ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ಲು. ಇಬ್ಬರು ಅಣ್ಣ ತಮ್ಮ ಕೂತಾರೆ ನೋಡಿರಿ. ನಂಗೆ ಕುಡಿಯೋಕೆ ನೀರು ಬೇಕಂದೆ. ನೀರು ತೊಗೊಂಡು ಬಂದು ತಂದು ಕೊಟ್ಟ. ಅದ್ರೊಳಗೆ ಅರ್ಧ ನಾ ಕುಡ್ದು ಅರ್ಧ ಅವನಿಗೆ ಕೊಡ್ಬೇಕು. ಯಾವಾಗಲೂ ಅಷ್ಟೇ, ನಂಗೆ ನೀರು ತಂದು ಕೊಟ್ಟನಂದ್ರೆ ಅರ್ಧ ನಾ ಕುಡಿದ್ಬಿಟ್ಟು ಅರ್ಧ ಅವನಿಗಂತೆ ಕುಡಿಯೋಕೆ ಕೊಡ್ಬೇಕು ನಾನು. ಇನ್ನು ಇನ್ನು ಈ ಬ್ಲೌಸ್ ಇಷ್ಟಕ್ಕೆ ಇಳಿಸಿದ್ರಾಯ್ತು. ಇನ್ನು ಟೈಮ್ ಆಗಿತ್ತು, 5:30 ಆಗಿತ್ತು. ಇನ್ನು ಕಸ ಎಲ್ಲ ಗುಡಿಸಿದ್ರಾಯ್ತು ಅಂತೇಳಿ ಬ್ಲೌಸ್ ಇಷ್ಟು ಸ್ಟಿಚ್ ಮಾಡಿ ಎದ್ರಾಯ್ತು ಅಂದ್ಕೊಂಡಿದ್ದೆ. ಅಷ್ಟು ನೋಡಿರಿ ನನ್ನ ದೊಡ್ಡ ಮಗ ಕಸ ಹೊಡಕ್ತಾನೆ. ತಾನೇ ಕಸ ಹೊಡತಾನ, ನೋಡೇ ಇರಲಿಲ್ಲ ಅವ್ನು ಕಸ ಹೊಡ್ಗೋದು. ಕಸ ಗುಡ್ಸಾಕತ್ತಾನ. ಕಸ ಗುಡಿಸಿ ಇನ್ನು ಹೊರಗಿಂದು ನೀರು ಹೊಡೆದ. ಅವನೇ ಇವತ್ತು ಕೆಲಸ ಎಲ್ಲ ಮಾಡ್ದ. ಒಳಗಿನ ಕಸ ಹುಡುಗಿ ಹೊರಗಿನ ನೀರು ಹೊಡೆದ. ಇನ್ನು ಆಮೇಲೆ ಇನ್ನೂ ಸ್ವಲ್ಪ ಜೋಡಿಸತ್ತಿದೆ. ಇನ್ನು ಏನು ಮಾಡತ್ತಾರಂತೆ ಬಂದು ನೋಡಿದ್ರೆ ಇವು ಏನು ಬೀಜ ಅಂದರೆ ಇವು ನಮ್ಮ ಮನೆ ಹತ್ರ ಅವಳಿ ಗಿಡ ಐತಿ. ಅವು ಬೀಜ ತೊಗೊಂಬಂದು ಕುಟ್ಟಾಕತ್ತಾರ. ಅವ್ರ ಅಜ್ಜಿ ಏನೋ ಹೇಳಿದ್ರಂತ, ಮೊದಲು ಇವಕ್ಕನ್ನು ರೊಕ್ಕಕ್ಕೆ ತೊಗೋತಿದ್ರು ಅಂತೇಳಿ. ಹಂಗಾಗಿ ನಾನು ಕುಟ್ಟಿಕೇಶಿಂದ ನಾನು ಇವಕ್ಕನ್ನು ಮಾರಿ ಸಾವ್ಕಾರ ಆಗ್ತೀನಿ ಅಂತೇಳಿ ನನ್ನ ದೊಡ್ಡ ಮಗ ಕುಟ್ಟಾಕತ್ತಾರ. ಬೀಜ ಎಲ್ಲ ತೆಗ್ಯಾತ್ತಾರ. ಇನ್ನು ನನ್ನ ಬ್ಲೌಸ್ ಕೂಡ ರೆಡಿ ಆಯ್ತು ನೋಡಿರಿ. ಏನೂ ಡಿಸೈನ್ ಮಾಡಿಲ್ಲ. ಫ್ರಂಟ್ ರೌಂಡ್ ನೆಕ್ಕು, ಬ್ಯಾಕು ರೌಂಡ್ ನೆಕ್ಕು, ಕಟೋರಿ ಬ್ಲೌಸ್ ಸಿಂಪಲ್ಲಾಗಿ ಒಂದು ಲೇಸ್ ಹಚ್ಕೊಂಡು ಈ ರೀತಿ ಬ್ಲೌಸ್ನ ರೆಡಿ ಮಾಡೀನಿ ಕಸ್ಟಮರ್ದು. ಇದೊಂದು ಬ್ಲೌಸ್ ನನಗೆ ಇವತ್ತು ನನ್ನ ಕೈಲೇ ಆಗಿರೋದು. ಇದೊಂದೇ ನಾನು ಸ್ಟಿಚ್ ಮಾಡಿರೋದು. ಸಂಡೇ ಇತ್ತಂದ್ರೆ ಏನು ಕೆಲಸನೇ ಆಗಂಗಿಲ್ಲ ಫ್ರೆಂಡ್ಸ್. ನೋಡಿರಿ ಕೈಪಲ್ಯ ತೊಗೊಂಡು ಬಂದೆ. ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಅಷ್ಟೇ. ಕೆಲವರು ಒಂದು ದಿನಕ್ಕೆ 8-10 ಬ್ಲೌಸ್ ಹೊಲಿತಾರಂತ. ನನ್ನ ಕೈಲಂತರೂ ಆಗೋದೇ ಇಲ್ಲ. ಇನ್ನು ಇವ ನೋಡಿರಿ ತೂಕನೂ ಮಾಡಾಕತ್ತಾರೆ ಎಷ್ಟಾಗ್ಯಾವ ಅಂತೇಳಿ. ಇವಂಗೇನೋ ಸ್ವಲ್ಪ ಏನೋ ಚರ್ಚಿತಿಲ್ಲಿ ಅರ್ಶಿನ ಹಚ್ಬೇಕಂತೇಳಿ ಅರ್ಶಿನ ಹಚ್ಚಿದೆ. ಹಚ್ಚಮ್ಮ ಅಂದ ಹಚ್ಚಿದೆ. ಇನ್ನು ಸಾಯಂಕಾಲ ನೋಡಿರಿ ಕಸ್ಟಮರ್ಸ್ ಇವತ್ತು ಬ್ಲೌಸ್ಗಳು ಕೊಟ್ಟಿದ್ದರು. ಒಂದು 7-8 ಬ್ಲೌಸು, ಒಂದು ಜೋಡ್ ಡ್ರೆಸ್ ಕೊಟ್ಟಿದ್ರು ಸ್ಟಿಚಿಂಗ್ ಮಾಡೋಕ್ಕಂತೇಳಿ. ಇನ್ನು ಸಾಯಂಕಾಲ ಕೈಕಾಲು ಮುಖ ತೊಗೊಂಡು ಇವತ್ತಿ ಹಚ್ಕೊಂಡು ಇದೊಂದು ಸ್ಲೀವ್ಸ್ ಹಚ್ಚಕ್ಕಂತೇಳಿ 2 ಟಾಪ್ ಕೊಟ್ಟಾರ ನೋಡಿರಿ. ಒಂದೇ ಒಂದು ಬ್ಲೌಸ್ ಮಾಡಿರೋದು. ಇಷ್ಟೆಲ್ಲ ಕಸ್ಟಮರ್ ಇವತ್ತು ಕೊಟ್ಟಾರ ಸ್ಟಿಚಿಂಗ್ ಮಾಡೋಕ್ಕಂತೇಳಿ. ಇನ್ನು ಸಾಯಂಕಾಲ ಚಹಾ ಕುಡಿದು ಒಂದು 2-3 ಬ್ಲೌಸ್ ಇದ್ದು ಕಟ್ ಮಾಡಿದ್ರಾಯ್ತು ಅಂತೇಳಿ ಕಟ್ ಮಾಡಿದೆ. ಇನ್ನು ಎಗ್ ತಂದು ಇವತ್ತು ಆಮ್ಲೆಟ್ ತಿಂತೀನಂದರು. ನಾನಂತೂ ಆಮ್ಲೆಟ್ ತಿನ್ನಲ್ಲ, ನಾ ಪ್ಯೂರ್ ವೆಜಿಟೇರಿಯನು. ಇವ್ರು ನಮ್ಮ ಮನೇಲಿ ಬರೀ ಆಮ್ಲೆಟ್ ಅಷ್ಟೇ. ಇವ್ರು ಎಗ್ ಅಷ್ಟೇ ತೊಗೊಂಡು ಬಂದು ಆಮ್ಲೆಟ್ ಮಾಡ್ಕೊತಾರೆ. ಇನ್ನು ಆಮ್ಲೆಟ್ ಮಾಡಿದರು. ನಾನು ಚಪಾತಿ ಮಾಡಿಕೊಟ್ಟೆ, ಅವ್ರು ಆಮ್ಲೆಟ್ ಮಾಡಿಕೊಂಡು ತಿಂದರು. ಇನ್ನು ರಾತ್ರಿ ಏನೂ ಹೊಲಿಯೋಕ್ಕೆ ಆಗಲಿಲ್ಲ. ಅದೊಂದೆರಡು ಬ್ಲೌಸ್ ಅಷ್ಟೇ ಕಟ್ಟಿಂಗ್ ಮಾಡಿಟ್ಟಿನಿ, ಏನು ಮಾಡಲಿ. ಇನ್ನು ರಾತ್ರಿ ಸ್ವಲ್ಪ ಅಂಗಡಿಗೆ ಹೋಗಿದ್ದೆ, ಏನೋ ಬೇಕಾಗಿತ್ತಂತೆ. ಅಷ್ಟು 2 ಚಾಕ್ಲೇಟ್ ತೊಗೊಂಬಂದ ನೋಡ್ರಿ ಇವ. ನಾವು ಇವತ್ತು ಸಂಡೇ ಈ ಥರ ಇತ್ತು ಫ್ರೆಂಡ್ಸ್. ಇವತ್ತಿನ ದಿನ ನಂದು. ಎಲ್ಲರೂ ಮಲ್ಕೊಂಡಾರ, ನಾವಿಬ್ಬರೇ ಎದ್ದಿರೋದು. ಇನ್ನು ನಾವು ಮಲ್ಕೊಂಡ್ಬಿಡ್ತೀವಿ ನೋಡಿರಿ. ಚಾಕ್ಲೇಟ್ ತಿನ್ನತನ, ನೀರು ಕುಡಿಯಪ್ಪ ಅಂತ ನಾನು ಹೇಳ್ತೀನಿ. ಬಡ ತಿಂದು ಕುಡಿತೀನಮ್ಮ ಅಂತಂದ. ಇನ್ನು ಮಲ್ಕೊಂಡೇವು ನಾವಿಬ್ಬರು. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.